ಹಾಯ್ ಹಲೋ ನಮಸ್ಕಾರ ಸ್ನೇಹಿತರ. ಪಿಂಕಿ ಮೋಸ ಮಾಡ್ತಿದ್ದಾಗನೇ ಊರನ್ನೇ ಬಿಟ್ಟು ಹೋದಂಥ ಜಿಮ್ಸಿನ ಇವತ್ತು ಭಿಕ್ಷೆ ಬೇಡ್ತಿದ್ದಾರೆ. ಕೊನೆಗೂ ದೇವಸ್ಥಾನದಲ್ಲಿ ಭಿಕ್ಷುಕನಾಗಿ ಕೂತಂಥ ಜಿಮ್ಸಿನ ಶಿವಣ್ಣ ಗುಂಡು ಎಲ್ಲರ ಕಣ್ಣು ಮುಂದೆ ಕಾಣಿಸ್ಕೊಂಡೇ ಬಿಡ್ತಾರೆ, ಪ್ರತ್ಯಕ್ಷವಾಗ್ತಾರೆ. ಏನಾಯಿತು, ಏನು ಕತೆ, ಇದು ಎಲ್ಲವನ್ನ ಕೂಡ ತಿಳ್ಕೋಬೇಕು ಅಂದರೆ ಈಗಲೇ ನಮ್ಮ ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಈ ಒಂದು ವಿಡಿಯೋವನ್ನು ಪೂರ್ತಿಯಾಗಿ ನೋಡೋದನ್ನು ಯಾವುದೇ ಕಾರಣಕ್ಕೂ ಕೂಡ ಮರಿಬೇಡಿ. ಇಲ್ಲಿ ಶಿವಣ್ಣ ಎಲೆಕ್ಷನ್ಗೆ ನಿಂತಿದ್ದಾರೆ, ಜೊತೆಗೆ ವೀರಭದ್ರ ಕೂಡ ಎಲೆಕ್ಷನ್ಗೆ ನಿಂತಿದ್ದಾರೆ. ವೀರಭದ್ರನ ಮುಂದೆ ತನ್ನ ಗಂಡನ ಗೆಲ್ಲಿಸಿ ತೀರಬೇಕು ಅಂತ ಹೇಳಿ ಪಾರು ಡಿಸೈಡ್ ಮಾಡ್ಕೊಂಡಿದ್ದಾಳೆ. ಅದೇ ರೀತಿಯಾಗಿ ಶಿವಣ್ಣನನ್ನು ಸೋಲ್ಸೇ ತೀರ್ತೀನಿ ಅಂತ ವೀರಭದ್ರ ಕೂಡ ಅಂದ್ಕೊಂಡಿದ್ದಾರೆ. ನಿಜಕ್ಕೂ ಎಲ್ಲ ಎಲೆಕ್ಷನ್ ಕೂಡ ಮುಗಿಯುತ್ತಾ ಇರ್ತ ಕಡೆ ಸೊಸೆ ರತ್ನ ಅಣ್ಣಂಗೆ ಊಟ ಹಾಕ್ತಾಳೋ, ವೀರಭದ್ರ ಅವ್ರಿಗೆ ಊಟ ಹಾಕ್ತಾಳೋ ಖಂಡಿತ ಹೇಳಲಿಕ್ಕೆ ಸಾಧ್ಯ ಆಗ್ತಿಲ್ಲ. ಇದರ ನಡುವೆ ಅತ್ತೆಯಂದಿರು ರತ್ನಾಳನ್ನು ಎಚ್ಚರಿಸ್ತಾರೆ. ಎಂಥ ಮಹಾನ್ ಭಾವಂಗೆ ಊಟ ಹಾಕಬೇಕು ಅಂದ್ಕೊಂಡಿದ್ಯಾ, ಅವ್ರ ಪರವಾಗಿ ನೀನು ಎಲೆಕ್ಷನ್ನಲ್ಲಿಗೋಸ್ಕರ ಅವರ ಪರವಾಗಿ ಎಲೆಕ್ಷನಲ್ಲಿ ಗೆಲ್ಲಬೇಕು ಅಂತ ಪ್ರಚಾರ ಕೂಡ ಮಾಡಿದ್ಯಾ. ಇಂಥ ವ್ಯಕ್ತಿಗೆ ಓಟ್ ಹಾಕಿ ಏನಾದರೂ ಒಂದೇ ಒಂದು ಓಟಿಂದಾಗಿ ನಿನ್ನ ಅಣ್ಣ ಸೋತು ಇವರೇನಾದರೂ ಗೆದ್ದರೆ ಖಂಡಿತವಾಗ್ಲೂ ಇಂಥ ಒಬ್ಬ ಕೆಟ್ಟ ನಾಯಕ ಬರುವುದಕ್ಕೆ ನೀನು ಅವಕಾಶ ಮಾಡಿಕೊಟ್ಟಾಗತ್ತೆ, ನಿನ್ನ ಒಂದು ಕೊಡುಗೆ ಹೆಚ್ಚಾಗಿರುತ್ತೆ ಅನ್ನೋದು ಮರಿಬೇಡ ಅಂತ ಹೇಳಿ ಎಚ್ಚರಿಸಿರ್ತಾರೆ. ಅದೇ ಕಾರಣಕ್ಕೆ ರತ್ನ ಕೂಡ ತನ್ನ ಮಾವನನ್ನ ಬಿಟ್ಟು ತನ್ನ ಅಣ್ಣ ಶಿವಕ್ಕೆ ಓಟನ್ನು ಹಾಕಿರ್ತಾಳೆ. ಬಟ್ ಇಲ್ಲಿ ವೀರಭದ್ರಂಗೆ ಗೊತ್ತಿಲ್ಲ, ಜಸ್ಟ್ ಒಂದು ಓಟಿಂದ ನಾನು ಗೆಲ್ಬೋದು, ಯಾಕಂದರೆ ಎಲ್ಲ ಓಟು ಡಿವೈಡ್ ಆದರೂ ಕೂಡ ಅವನ ತಂಗಿ ಓಟು ನನಗೆ ಬೀಳುತ್ತೆ ಅನ್ನೋ ವಿಶ್ವಾಸದಲ್ಲಿ ಕಟೌಟು ಬ್ಯಾನರು ಎಲ್ಲವನ್ನ ಕೂಡ ರೆಡಿ ಮಾಡಿಸ್ಕೊಂಡು ವಿನ್ನಿಂಗ್ ಸ್ಪೀಚ್ಗೂ ಕೂಡ ಇಲ್ಲಿ ವೀರಭದ್ರ ರೆಡಿ ಆಗ್ತಿದ್ದಾರೆ. ಕೊನೆಗೂ ಕೂಡ ಎಲೆಕ್ಷನ್ ಆಯಿತು, ಜೊತೆಗೆ ಈಗ ರಿಸಲ್ಟ್ ಹೇಳುವ ಸಮಯ ಬಂದಿದೆ. ಇಲ್ಲಿ ಶಿವಣ್ಣ ಇಡೀ ಊರಿನ ಪಾರು ಎಲ್ಲ ಕೂಡ ರಿಸಲ್ಟ್ನ ಕೇಳೋದಕ್ಕೆ ಅಂತ ನಿಂತಿದ್ದಾರೆ. ಅದ ಕಡೆ ವೀರಭದ್ರನ ಕುಟುಂಬ ಕೂಡ ನಿಂತಿದ್ದಾರೆ. ಫೈನಲಿ ಇಲ್ಲಿ ವೀರಭದ್ರ ನಾನೇ ಗೆದ್ದೆ ತೀರ್ತೀನಿ ಅಂತ ಹೇಳಿ ವಿಶ್ವಾಸದಲ್ಲಿದ್ದಾರೆ. ಅದಕ್ಕೆ ಸರಿಯಾಗಿ ಇಲ್ಲಿ ಎಲೆಕ್ಷನ್ನಲ್ಲಿ ಪ್ರತಿ ಸುತ್ತಿನ ಮತ ಎಣಿಕೆ ಕೂಡ ವೀರಭದ್ರನ ಪರವಾಗಿ ಬರ್ತದೆ. ಆಗ ಇಲ್ಲಿ ಶಿವಣ್ಣ ಬಂದಿದ್ದೆ, ಮಾವ ನನಗೆ ನೀವೇ ಗೆಲ್ಲಬೇಕು ಅನ್ನೋ ಆಸೆ, ಈ ಎಲೆಕ್ಷನಲ್ಲಿ ನಿಂತ್ಕೋಬೇಕು ಅನ್ನೋ ಯಾವುದೇ ಆಸೆ ನನಗಿರಲಿಲ್ಲ. ಆದರೆ ಈ ಊರಿನ ಮಂದಿ ಜೊತೆಗೆ ನಿಮಗೋಸ್ಕರನೇ ನಾನು ಅವತ್ತು ಎಲೆಕ್ಷನಲ್ಲಿ ನಿಂತ್ಕೊಂಡಿದ್ದು. ಆದರೆ ಈಗ ನೀವೇ ಗೆಲ್ಲಬೇಕು ಅನ್ನೋದೇ ನನ್ನ ಆಸೆ ಇರೋದ್ರಿಂದ ಯಾಕೆ ಇವರು ಈ ರೀತಿ ಒಂದು ಎಣಿಕೆ ಎರಡು ಎಣಿಕೆ ಅಂತ ಕೌಂಟ್ ಮಾಡ್ತಿದ್ದಾರೆ, ಒಟ್ಟಾರೆಯಾಗಿ ನೀವೇ ಗೆದ್ರಿ ಅಂತ ಹೇಳಿ ಅನೌನ್ಸ್ ಮಾಡ್ಬೋದಲ್ವ. ಖಂಡಿತವಾಗ್ಲೂ ಗೆಲುವು ನಿಮ್ಮದೇ ಆಗಿರುತ್ತೆ ಅನ್ನೋದು ನಂಗೆ ತುಂಬ ಚೆನ್ನಾಗಿ ಗೊತ್ತು ಅಂತ ಶಿವಣ್ಣ ಹೇಳ್ತಾರೆ. ಇತ್ತ ಕಡೆ ಶಿವಣ್ಣನ ಸ್ನೇಹಿತರು ಪಾರು ಹತ್ರ ಏನಿದು, ಅದಕ್ಕೆ ನಾವು ಶಿವಣ್ಣ ಗೆಲ್ತಾನೆ ಅಂತ ಅಂದ್ಕೊಂಡಿದ್ವಿ, ಯಾಕಂದರೆ ಊರಿನ ಮಂದಿ ಎಲ್ಲ ಶಿವಣ್ಣಂಗೆ ಊಟ ಹಾಕಿದ್ದೀನಿ ಅಂತ ಹೇಳ್ತಿದ್ರು. ಆದರೆ ಇವಾಗ ನೋಡಿದ್ರೆ ಎಲ್ಲದರಲ್ಲೂ ಕೂಡ ವೀರಭದ್ರ ಅವರೇ ಮುಂದೆ ಬರ್ತಿದ್ದಾರೆ. ಏನು ಮಾಡೋದು ಅಂತಲೇ ಗೊತ್ತಾಗ್ತಿಲ್ಲ ಅಂದಾಗ ಇಲ್ಲಿ ಪಾರು ಕೂಡ ನನಗೂ ಏನಾಗ್ತದೆ ಅಂತಲೇ ಗೊತ್ತಾಗ್ತಿಲ್ಲ, ಶಿವನೇ ಗೆಲ್ತಾನೆ ಅಂತ ಅಂದ್ಕೊಂಡಿದ್ದೆ. ಆದರೆ ಇಲ್ಲಿ ನೋಡಿದ್ರೆ ಪ್ರತಿ ಸುತ್ತಿನಲ್ಲೂ ನಮ್ಮ ಅಪ್ಪನೇ ಮುಂದೆ ಬರ್ತಿದ್ದಾರೆ, ಏನು ಮಾಡಬೇಕು ಅಂತಲೇ ಗೊತ್ತಾಗ್ತಿಲ್ಲ ಅಂತ ಪಾರು ಕೂಡ ತುಂಬ ತಲೆ ಕೆಡಿಸ್ಕೊಂಡಿದ್ದಾರೆ. ಫೈನಲ್ ಓಟಿನ ರಿಸಲ್ಟ್ ಹೊರ ಬೀಳ್ತಿದೆ. ನಾವು ಇಷ್ಟೊತ್ತು ಎಣಿಕೆ ಮಾಡಿದ್ವಿ, ಆದರೆ 2 ಎಣಿಕೆಯಲ್ಲಿ ಕೂಡ ವೀರಭದ್ರ ಅವರೇ ಮುಂದೆ ಇದ್ದರು, 2 ಎಣಿಕೆಯಲ್ಲಿ ಕೂಡ ಶಿವಣ್ಣನೇ ಹಿಂದೆ ಇದ್ದರು. ಆದರೆ ಈಗ 3ನೇ ಸುತ್ತಿನ ಕೊನೆಯ ಎಣಿಕೆ ಕೂಡ ಮುಕ್ತಾಯವಾಗಿದೆ. 2 ಸುತ್ತಿನಲ್ಲೂ ಕೂಡ ಹಿಂದೆ ಇದ್ದಂತಹ ಶಿವಣ್ಣ ಅವರು 2 ಸುತ್ತಿನಲ್ಲಿ ಹಿಂದೆ ಇದ್ದಷ್ಟು ಮತಗಳು ಎಲ್ಲವನ್ನ ಕೂಡ 3ನೇ ಸುತ್ತಿನಲ್ಲಿ ಪಡ್ಕೊಳ್ಳೋದ್ರ ಮುಖಾಂತರ ಅಲ್ಪ ಮೊತ್ತದಲ್ಲಿ ಜಯಬೇರಿಯನ್ನು ಬಾರಿಸಿದ್ದಾರೆ ಅಂತ ಹೇಳಿ ಶಿವಣ್ಣನ ಗೆದ್ದಿರೋದು ಅಂತ ಹೇಳಿ ಅನೌನ್ಸ್ ಮಾಡಿಬಿಡ್ತಾರೆ. ಈ ಒಂದು ವಿಷಯ ಕೇಳ್ತಿದ್ದಾಗೆ ಅಲ್ಲಿ ನೆರೆದಿದ್ದಂಥ ಊರಿನ ಮಂದಿ ಎಲ್ಲರೂ ಕೂಡ ಶಿವಣ್ಣನನ್ನು ಎತ್ಕೊಂಡು ಹಾಡಿ ಹೋಗ್ಲಿತ್ತಿದ್ದಾರೆ, ಖುಷಿ ಪಡ್ತಿದ್ದಾರೆ, ಸಂಭ್ರಮಿಸ್ತಿದ್ದಾರೆ. ಇತ್ತ ಕಡೆ ಅಪ್ಪ ಮಗ ಇಬ್ಬರು ಕೂಡ ಏನಿದು ನಾವು ಗೆಲ್ತೀವಿ ಅಂದ್ಕೊಂಡಿದ್ವಿ, ಏನು ಈ ರೀತಿ ಆಗೋಯ್ತಲ್ಲ ಅಂದಾಗ ಸೋಲು ಕಂಡಿದ್ದೀವಿ, ಅದ್ರ ಬಗ್ಗೆನೇ ಮಾತಾಡಬೇಕಾಗತ್ತೆ, ನೋಡಬೇಕಾಗತ್ತೆ, ವಿವೇಕದಿಂದ ನಡ್ಕೋಬೇಕಾಗತ್ತೆ ಅಂತ ಹೇಳಿ ವೀರಭದ್ರ ಮಗನಿಗೆ ತಿಳಿಸಿದ್ದಾರೆ. ನಂತರ ಏನೂ ಕೂಡ ಮಾಡಬೇಡ, ಮೌನವಾಗಿ ಇದ್ದುಬಿಡು, ಈ ಸೋಲಿನ ಸಮಯದಲ್ಲಿ ನಾವು ಮಾತಾಡೋದಕ್ಕೆ ಮುಂದಾಗಬಾರ್ದು ಅಂತ ವೀರಭದ್ರ ಮಗನನ್ನು ಸುಮ್ಮನಿರಿಸ್ತಾರೆ. ತದನಂತರ ಆಯ್ತ ಕಡೆ ಶಿವಣ್ಣನ ಹಾರ ಗೀರ ಎಲ್ಲ ಹಾಕಿ ಮೆರೆಸ್ತಿರ್ತಾರೆ. ನಂತರ ದಯವಿಟ್ಟು ಇಳಿಸಿ ಅಂತ ಹೇಳಿ ತನ್ನ ಮಾವನ ಹತ್ರ ಬರ್ತಾರೆ, ಆಶೀರ್ವಾದ ತಗೋತಾರೆ. ನೋಡು ಮಾವ, ಖಂಡಿತ ನಾನು ಗೆಲ್ತೀನಿ ಅಂದ್ಕೊಂಡಿರಲಿಲ್ಲ, ನನಗೆ ನೀನೇ ಗೆಲ್ಲಬೇಕು ಅನ್ನೋದು ಆಸೆ ಇದ್ದಿದೆ, ಆದರೆ ಏನು ಮಾಡೋದು, ಈ ಜನಗಳು ನನಗೆ ಊಟ ಹಾಕ್ಬಿಟ್ಟಿದ್ದಾರೆ. ಖಂಡಿತ ನನಗೆ ಈ ಗೆಲುವು ಯಾವುದೇ ರೀತಿಯಲ್ಲೂ ಇಷ್ಟ ಇಲ್ಲ. ನನಗೆ ನೀವು ಗೆದ್ದಿದ್ರೆ ಆಗ್ತಿರೋ ಖುಷಿ ಈಗ ನನಗೆ ಆಗ್ತಿಲ್ಲ, ನನಗೆ ನೀವೇ ಗೆಲ್ಲಬೇಕಾಗಿತ್ತು ಮಾವ. ಆದರೆ ನಂಗೆ ತುಂಬ ಚೆನ್ನಾಗಿತ್ತು, ಈ ಜನಗಳ ಊಟನ ನೀವು ಒಪ್ಕೋತೀರ, ನಿಮಗೂ ಕೂಡ ನಾನು ಗೆದ್ದಿರೋದು ಖುಷಿ ಆಗಿರುತ್ತೆ ಅಂತ ಹೇಳಿದೆ. ಇಲ್ಲಿ ಶಿವಣ್ಣ ಎಲ್ಲರನ್ನ ಕೂಡ ಉದ್ದೇಶಿಸಿ ಮಾತನಾಡ್ತಾರೆ. ಬಿಕಾಸ್ ಈಗ ನಮ್ಮ ಶಿವು ಅವರು ವಿನ್ನಿಂಗ್ ಸ್ಪೀಚನ್ನ ಹೇಳ್ತಾರೆ ಅಂತ ಪಾರು ಕೂಡ ಅನೌನ್ಸ್ ಮಾಡ್ತಾರೆ. ನಂತರ ನನಗೆ ಊಟ ಹಾಕಿದಂಥ ಎಲ್ಲ ಜನತೆಗೆ ತುಂಬ ಹೃದಯದ ಧನ್ಯವಾದಗಳು.
ಇವತ್ತು ನಾನು ಈ ಒಂದು ಎಲೆಕ್ಷನಲ್ಲಿ ಗೆದ್ದಿದ್ದೀನಿ ಅಂದರೆ ಅದಕ್ಕೆ ಕಾರಣ ನನ್ನ ಹೆಂಡರು ಪಾರು. ಯಾಕಂದರೆ ಪಾರು ಇಲ್ಲದೆ ಇದ್ದಿದ್ರೆ ಈ ಒಂದು ಎಲೆಕ್ಷನಲ್ಲಿ ನನಗೆ ಗೆಲುವು ಸಿಗ್ತಾನೆ ಇರಲಿಲ್ಲ. ನಾನು ಯಾವಾಗಲೂ ನನ್ನ ಪಾಡಿಗೆ ದೇವಸ್ಥಾನದಲ್ಲಿ ಇದ್ಕೊಂಡು ದೇವರ ಸೇವೆ ಮಾಡಿಕೊಂಡು ಅಂಗಡಿಯಲ್ಲಿ ಇದ್ಕೊಂಡು ನನ್ನ ಕುಟುಂಬ ನೋಡಿಕೊಂಡು ಇದ್ದವನು. ಆದರೆ ಇವತ್ತು ನನ್ನ ಬದುಕಲ್ಲಿ ಇಂಥ ಒಂದು ಘಟನೆ ನಡೆಯುತ್ತೆ ಅಂತ ಅಂದ್ಕೊಂಡಿರಲಿಲ್ಲ. ಜೊತೆಗೆ ಇದಕ್ಕೆಲ್ಲ ಕಾರಣ ನನ್ನ ಮಾವ ವೀರಭದ್ರವರು. ಯಾಕಂದರೆ ಅವರಿಂದ ಅಲ್ವಾ ನನಗೆ ಪಾರು ಹೆಂಡರಾಗಿ ಸಿಕ್ಕಿದ್ದು, ಅವರಿಂದ ತಾನೇ ನನಗೆ ಪಾರು ಸಿಕ್ಕಿದ್ದು ಅಂತ ಹೇಳಿ ವೀರಭದ್ರನಿಗೂ ಕೂಡ ಒಂದು ಕ್ರೆಡಿಟನ್ನು ಸಲ್ಲಿಸ್ತಿದ್ದಾರೆ. ಜೊತೆಗೆ ಇಡೀ ಊರಿನ ಮಂದಿಗೂ ಕೂಡ ಈ ಗೆಲುವನ್ನು ಸಮರ್ಪಿಸ್ತೀನಿ ಅಂತ ಕೂಡ ಹೇಳ್ತಿದ್ದಾರೆ ವೀರಭದ್ರ. ಮತ್ತು ನಂತರ ಇಲ್ಲಿ ವೀರಭದ್ರನ ಮುಂದೆ ಶಿವಣ್ಣ ಗೆದ್ದಿದ್ದಾರೆ ಅನ್ನೋ ವಿಷಯ ಎಲ್ಲ ಕಡೆ ಕೂಡ ಪ್ರಚಾರವಾಗುತ್ತೆ. ಈ ಕಡೆ ವೀರಭದ್ರ ಸೋಲನ್ನು ಸಹಿಸ್ಕೊಳ್ಳೋದಕ್ಕೆ ಸಾಧ್ಯ ಆಗ್ತಿಲ್ಲ. ನಂತರ ಇಲ್ಲಿ ಪಾರು ಎಲ್ರಿಗೂ ಕೂಡ ಅಂಗಡಿಯಲ್ಲಿ ಸ್ವೀಟ್ ಇದೆ ಹೋಗಿ ಹಂಚು ಶಿವು ಅಂತ ಹೇಳಿ ಶಿವಣ್ಣನನ್ನು ಕಳಿಸ್ತಾಳೆ. ಈ ಕಡೆ ಶಿವಕ್ಕೆ ಅಚ್ಚರಿ ಆಗುತ್ತೆ, ಹೇಗೆ ಸ್ವೀಟ್ ಇಲ್ಲ ಅಂತ ಹೇಳಿ. ನನ್ನ ಗಂಡ ಗೆಲ್ತಾನೆ ಅನ್ನೋದು ನನ್ನ ಮೊದಲೇ ಗೊತ್ತಿತ್ತು, ಅದೇ ಕಾರಣಕ್ಕೆ ಸ್ವೀಟ್ ತಂದಿಟ್ಟಿದ್ದೆ, ಹೋಗಿ ಹಂಚು ಇಡೀ ಊರಿಗೆ ಅಂತ ಹೇಳಿ ಕಳಿಸ್ತಾಳೆ. ನಂತರ ವೀರಭದ್ರ ಹೋಗಬೇಕಾದ್ರೆ ವೀರಭದ್ರರನ್ನು ತಡೀತಾರೆ. ಪಾಪ ಏನೆಲ್ಲ ಪಿತೂರಿ ಮಾಡಿದ್ರು, ಎಲೆಕ್ಷನಲ್ಲಿ ನಿಲ್ಲಿಸೋದು, ನಾಮಿನೇಷನ್ ಫೈಲ್ ಮಾಡಿಸೋದು, ನಂತರ ನಾಮಿನೇಷನ್ನ ವಾಪಸ್ ತಗೊಳ್ಳೋ ಹಾಗೆ ಮಾಡೋದು, ನಂತರ ಯಾವುದೇ ರೀತಿ ಕಾಂಪಿಟೇಟರ್ಸ್ ಈಗ ನೀವು ಗೆಲ್ಲೋದು, ಇದೇ ಅಲ್ವಾ ನೀವು ಮಾಡಿದ ಆಲೋಚನೆ. ಆದರೆ ಇವತ್ತು ಎಲ್ಲ ಕೂಡ ಉಲ್ಟಾ ಹೊಡೆದಿದೆ. ಎಷ್ಟು ಚೆನ್ನಾಗಿದೆ ನೋಡು ಕಥೆಯಲ್ಲಿ ಟ್ವಿಸ್ಟ್. ನೀನು ಏನೇನೆಲ್ಲ ಮಾಡಿದ್ರು ಅಂತಿಮವಾಗಿ ಗೆದ್ದಿದ್ಯಾರು? ನನ್ನ ಗಂಡ ಶಿವು. ಖಂಡಿತ ನನ್ನ ಗಂಡ ಶಿವು ನಿನ್ನ ಮುಂದೆ ಗೆದ್ದಿದ್ದಾರಲ್ವ, ಅದಕ್ಕಿಂತ ಖುಷಿ ಮತ್ತೊಂದೇನೇನಾದರೂ ಇದೆಯಾ? ಜೊತೆಗೆ ನಿನ್ನ ಬಂಡವಾಳವನ್ನು ಇಷ್ಟಕ್ಕೆ ಬಿಡ್ತೀನಿ ಅಂತ ಅಂದ್ಕೋಬೇಡ. ನಿನ್ನ ಪಾಪ ಕರ್ಮಗಳು ಎಲ್ಲವನ್ನ ಕೂಡ ಜನತೆಯ ಮುಂದಿಟ್ಟು ಜನರ ಕೈಲಿ ನಿನಗೆ ಕಲ್ಲಲ್ಲಿ ಓಡಿಸ್ಲಿಲ್ಲ ಅಂದರೆ ನಾನು ನಿನ್ನ ಮಗಳು ಪಾರುನೇ ಅಲ್ಲ ಅಂತ ಚಾಲೆಂಜ್ ಮಾಡ್ತಾರೆ. ಎತ್ತ ಕಡೆ ವೀರಭದ್ರ ಮನೆಗೆ ಹೋಗ್ತಿದ್ದಾಗೆ ಹೆಂಡತಿಯರಿಬ್ಬರು ಕೂಡ ವೀರಭದ್ರನ ಮುಂದೆ ಕೂತಿದೆ. ಇವತ್ತು ನನ್ನ ಅಳಿಯಾಗೆತ್ತಾನೆ, ನನ್ನ ಗಂಡ ಸೋತಾನೆ, ಅದೇ ಕಾರಣಕ್ಕೆ ಬಾದಾಮಿ ಹಾಲು ಕುಡಿತಾ ಇದ್ದೀವಿ ಅಂತ ಹೇಳಿ ಕುಡಿದು ಉರ್ಸೋದಕ್ಕೆ ಮುಂದಾಗ್ತಾರೆ. ತದನಂತರ ಇಲ್ಲಿ ರತ್ನ ಕೂಡ ಶಿವಣ್ಣಂಗೆ ಊಟ ಹಾಕಿದಾಳೆ ಅನ್ನೋ ವಿಷಯ ಗೊತ್ತಾಗುತ್ತೆ. ವೀರಭದ್ರ ಕೆಂಡವಾಗ್ತಿದ್ದಾರೆ. ಜೊತೆಗೆ ಇದ್ದ ಕಡೆ ಮನೆಯವರು ಎಲ್ಲರೂ ಕೂಡ ವಿಜಯದ ಒಂದು ಸಂಕೇತವಾಗಿ ಇಲ್ಲಿ ದೇವಸ್ಥಾನಕ್ಕೆ ಹೋಗಿ ಪೂಜೆಯನ್ನು ಸಲ್ಲಿಸಬೇಕು ಅಂತ ಅನ್ಕೋತಾರೆ. ಅದೇ ಕಾರಣಕ್ಕೆ ಇಡೀ ಶಿವಣ್ಣನ ಕುಟುಂಬ, ಗುಂಡು, ಅವರ ಮಾವ ಎಲ್ಲರೂ ಕೂಡ ದೇವಸ್ಥಾನಕ್ಕೆ ಬಂದಿದ್ದಾರೆ. ಅದೇ ದೇವಸ್ಥಾನದಲ್ಲಿ ಜಿಮ್ಸಿನ ಭಿಕ್ಷೆಯನ್ನು ಬೇಡ್ತಿದ್ದಾರೆ. ಇಲ್ಲಿ ಅವರನ್ನು ನೋಡಿದ ತಕ್ಷಣ ಜಿಮ್ಸಿನ ಹಾಗೆ ಹೆದ್ರು ಹೋಗ್ಬಿಟ್ರು. ಅಯ್ಯೋ ಇವರು ಇಲ್ಲಿ ನನ್ನನ್ನು ನೋಡಿದ್ರೆ ಏನಾಗ್ಬೋದು, ನನ್ನ ಮರ್ಯಾದೆ ಹೋಗ್ಬಿಡುತ್ತೆ ಅಂತ ಹಾಗಾಗಿ ಬಚ್ಚಿಟ್ಕೊಳ್ಳೋದಕ್ಕೂ ಕೂಡ ಮುಂದಾಗ್ತಾರೆ. ಆದರೆ ಕೊನೆಯದಾಗಿ ಎಷ್ಟೇ ಬಚ್ಚಿಟ್ಕೊಂಡು ಕೂಡ ಗುಂಡು ಕಣ್ಣಿಗೆ ಬಿದ್ದೇ ಬಿಡ್ತಾರೆ ಜಿಮ್ಸಿನ ನನ್ನ ನೋಡಿದ ಗುಂಡು, ಸೀನಾ ನೀನು ಇಲ್ಲಿ ಭಿಕ್ಷೆ ಬೇಡ್ತಿದ್ಯಾ ಅಂದ ತಕ್ಷಣ ಇಡೀ ಮನೆ ಅಲ್ಲಿ ಬರುತ್ತೆ. ಇಡೀ ಮನೆ ಇಲ್ಲಿ ಸೀನಾ ಭಿಕ್ಷೆ ಬೇಡ್ತಿರೋದನ್ನು ನೋಡಿದೆ ಎಲ್ಲರೂ ಶಾಕ್ ಆಗ್ತಾರೆ. ಇಲ್ಲಿ ಮನೆಗೆ ನಡಿ ಅಂತ ಕರ್ಕೊಂಡು ಹೋಗ್ತಿದ್ದಾರೆ. ಬಟ್ ಹೋಗೋದಕ್ಕೆ ಜಿಮ್ಸಿನಂಗೆ ಮನಸ್ಸಿಲ್ಲ. ಆದರೂ ಕೂಡ ಇಲ್ಲಿ ಗುಂಡುನೇ ತನ್ನ ಗಂಡನನ್ನು ಮನೆಗೆ ಕರ್ಕೊಂಡು ಹೋಗ್ತಾಳೆ. ಅತ್ತ ಕಡೆ ಪಿಂಕಿ ಹೇಗೆ ತನ್ನನ್ನು ನಡೆಸ್ಕೊಂಡು ಇವತ್ತು ಗುಂಡು ನಾನು ಅವಳಿಗೆ ಮೋಸ ಮಾಡಿದ್ರು, ನಾನು ಈ ರೀತಿ ಇದ್ದೀನಿ ಅನ್ನೋ ಕಾರಣಕ್ಕೆ ಅವಳು ನನ್ನನ್ನು ಬಿಡದೆ ಹೇಗೆ ಕರ್ಕೊಂಡು ಹೋಗೋ ಕಾಳಜಿ ಮಾಡ್ತಿದ್ದಾಳೆ ಅಂತ ಹೇಳಿ ಜಿಮ್ಸಿ ನನಗೆ ಗುಂಡುವಿನ ಪ್ರೀತಿ ಅರ್ಥ ಆಗ್ತದೆ. ಹಾಗಿದ್ರೆ ಮುಂದಿನ ಆಗುತ್ತೆ ಅನ್ನೋದನ್ನು ತಿಳ್ಕೋಬೇಕು ಅಂದರೆ ಮುಂದಿನ ವೀಡಿಯೋಗೆ ವೀಟ್ ಮಾಡೋದನ್ನು ಮರಿಬೇಡಿ.